ಸನ್ಮಾನ್ಯ ಸಭಾಧ್ಯಕ್ಷರೇ, ಕರಾವಳಿ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ನಿಮ್ಗೆ ಧನ್ಯವಾದಗಳು. ಕರಾವಳಿ ಜನರ ಪರವಾಗಿ, ನಿಮ್ ಪರವಾಗಿ ಸಹ ನಾವೇ ಮಾತಾಡ್ತಾ ಇದ್ದೇವೆ. ಇದರಲ್ಲಿ ನಾನು ಜಾಸ್ತಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಎಲ್ಲರೂ ಸಹ ಮಾತಾಡಿದ್ದಾರೆ. ಕೆಲವು ಬಿತ್ತೋದ ಪಾಯಿಂಟ್ಸ್ ಗಳೇನಿದೆ ಅದನ್ನ ಹೈಲೈಟ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಮೊದಲೇದಾಗಿ ನಮ್ಮ GDP ರೇಟು ನಿಮ್ಗೆ ಗೊತ್ತಿರುವಂತೆ ಇಡೀ ಸ್ಟೇಟ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇರುವುದು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ. ಹೈ ಲಿಟರಸಿ ರೇಟು ನಮ್ದು ನಿಮ್ಗೆ ಗೊತ್ತಿರುವಂತ ವಿಷಯ 96.5ಕ್ಕಿಂತ ಜಾಸ್ತಿ ಇದೆ ನಮ್ಮಲ್ಲಿ. ಆದ್ರೆ ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಏನೆಲ್ಲ ಇದೆ ಅಂತ, ಒಂದು ಲಾ ಅಂಡ್ ಆರ್ಡರ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಇಂಟೆಲಿಜೆನ್ಸ್ ಕಲೆಕ್ಷನ್ಗೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರುವಂತ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅದು ದೊಡ್ಡ ಕಮ್ಮಿ ಸಂಖ್ಯೆಯಲ್ಲಿದೆ. ಹೊರ ರಾಜ್ಯ ಜಿಲ್ಲೆಗಳಿಂದ ಬರ್ತಾರೆ, ಅನಂತರ ಅವರು ಟ್ರಾನ್ಸ್ಫರ್ ಕೇಳ್ತಾರೆ. ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಮೆನ್ ಯಾರು ವರ್ಕ್ ಅಲ್ಲಿ ಇದ್ದಾರೆ ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ. ಒಂದು. ಎರಡನೇದು, ನಮ್ಮ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಪ್ರೈವೇಟ್ ಪ್ಲೇಯರ್ಸೇ ಮಾಡಿರುವಂತ ಇನ್ಸ್ಟಿಟ್ಯೂಷನ್ಸ್. ನಾವು ಅವರಿಗೆ ಸರಿಯಾದ ಎನ್ವೈರನ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಅದು ಮತ್ತು ಥ್ರೈವ್ ಆಗ್ಲಿಕ್ಕೆ ಸಾಧ್ಯ. ಇದರಲ್ಲಿ ಮೇನ್ ಆಗಿ ಪೊಲೀಸ್ ಇಲಾಖೆಯಿಂದ ಡ್ರಗ್ಸ್ ನ ಹಾವಳಿಯನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಯನ್ನ ಮುಂದಕ್ಕೆ ನಾವು ಎದುರಿಸ್ತೇವೆ. ಉಡುಪಿಯಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಸುತ್ತಮುತ್ತ ಕಾಲೇಜ್ನ ಸುತ್ತಮುತ್ತ ಜಾಗದಲ್ಲಿ ಗಾಂಜಾ ಮತ್ತು ಡಿಸೈನರ್ ಡ್ರಗ್ಸ್ ಏನೆಲ್ಲ ಇದೆ, ಕೆಮಿಕಲ್ಸ್ ಏನೆಲ್ಲ ಇದೆ, ಅದನ್ನೆಲ್ಲ ಮಾರುವಂತ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ದೊಡ್ಡ ಡಿಗ್ರಿ ಕಾಲೇಜ್ ಬಿಡಿ ಸರ್, ಸಭಾಧ್ಯಕ್ಷರೇ, ಸಣ್ಣ SLC PUC ಮಕ್ಕಳು ಸಹ ಆ ನಶೆಗೆ ಬಲಿಯಾಗ್ತದೆ. ಅದ್ರ ಬಗ್ಗೆ ಇದು ನಾವು ಪ್ರತಿ ಸಾರಿ ಮಾತಾಡಿದ್ದೇವೆ. ಅದು ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಆಕ್ಷನ್ ಆಗದಿದ್ರೆ ಸಮಸ್ಯೆ ಆಗ್ತದೆ. ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳಿದ್ರು, 7 o'clock ಆದ ನಂತರ ನಿಮ್ಮ ಮಂಗಳೂರು ಡೆಡ್ ಆಗಿದೆ ಅನ್ನುವಂಥದ್ದು ಹೇಳಿದ್ರು. ಮಂಗಳೂರು ಜಿಲ್ಲೆ 7 o'clock ಇಂದ ಆದ ನಂತರ ಖಂಡಿತ ಡೆಡ್ ಆಗ್ಲಿಲ್ಲ. ನೀವು ಗ್ರಾಮಾಂತರಕ್ಕೆ ಹೋದ್ರೆ ಯಕ್ಷಗಾನ ಕೋಲ ಇದ್ದೇ ಇರ್ತದೆ. ಸಿಟಿಯಲ್ಲಿ ಬಂದ್ರೆ 12 ಗಂಟೆ ತನಕ ನಮ್ಮ ರೆಸ್ಟೋರೆಂಟ್ಸ್, ಲೌಂಜ್ ಬಾರ್ ಓಪನ್ ಇರ್ತದೆ. ಆ ಟೈಮನ್ನು ನೀವು ಜಾಸ್ತಿ ಮಾಡೋದಾದ್ರೆ ಪುನಃ ನಮಗೇನು ಸಮಸ್ಯೆ ಇಲ್ಲ. ಮಕ್ಕಳು ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗೆ ಹೋದ್ರು ಸಹ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದ್ರು, ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಂತ. ನಮಗೆ ಎಲ್ಲ ಫೋನ್ ಬರ್ತಾ ಇದೆ, ಒಂದು ಸೀಟ್ ಸಮಸ್ಯೆ ಇಲ್ಲ. ನಮ್ಗೆ ಸಮಸ್ಯೆ ಇರೋದು IT ಕಂಪನೀಸ್, ನಮ್ಮ 225 IT ಕಂಪನೀಸ್ ನಮ್ಮ ಕರಾವಳಿ ಜಿಲ್ಲೆಯಲ್ಲಿದೆ. ನಾವು ಅವರಿಗೆ ಸರಿಯಾದ ವ್ಯವಸ್ಥೆ, IT ಕಂಪನಿಗಳಿಗೆ ಏನೆಲ್ಲ ನಾವು ರಿಯಂಬರ್ಸ್ಮೆಂಟ್ ಮಾಡ್ತೇವೆ ಆ ವ್ಯವಸ್ಥೆನ ಸರಿ ಮಾಡಿ ಕೊಟ್ರೆ ಪುನಃ ದೊಡ್ಡ ಸಂಖ್ಯೆಯಲ್ಲಿ 20,000 ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇವಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಸಹ ಸರಿ ಮಾಡಲಿಕ್ಕೆ ಸಾಧ್ಯ. ಎರಡನೇದು, ಮಳೆಯ ಹಾವಳಿಯಿಂದಾಗಿ ನಮ್ಮಲ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತು ನಿಮಗೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ದೊಡ್ಡ ಸಂಖ್ಯೆಯಲ್ಲಿ ನಮಗೆ ದುಡ್ಡಿನ ಅಗತ್ಯ ಇರ್ತದೆ ರೋಡ್ ಮಾಡ್ಲಿಕ್ಕೆ, ಅದು ಮಾಡ್ಲಿಕ್ಕೆ. ಡ್ರಿಂಕಿಂಗ್ ವಾಟರ್ ಬಗ್ಗೆ ಹೇಳಿದ್ರು. ನಾವು ಏನು ಹರೆಕಾಳ ಬ್ರಿಡ್ಜ್ ನಿಮ್ಮ ಕ್ಷೇತ್ರ ತಾಗ್ತದೆ, ಅಲ್ಲಿಂದ ಒಂದು ಜಾಕ್ ವೆಲ್ ಮಾಡಿದ್ದಾರೆ. ಪೈಪ್ಲೈನ್ ಅನ್ನು ಮಾಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡಿ. ಪೈಪ್ಲೈನ್ಗೆ ದುಡ್ಡಿಲ್ಲ, ಪೈಪ್ಲೈನ್ ಮಾಡಿಕೊಟ್ರೆ ನಮ್ಮ ಸಿಟಿಯ ಸಮಸ್ಯೆ ಅರ್ಧದಷ್ಟು ಸಮಸ್ಯೆ ಸರಿ ಆಗ್ತದೆ. ಮತ್ತು ಫಿಶಿಂಗ್ ಅಲ್ಲಿ ಸ್ವಲ್ಪ ಓವರ್ ಫಿಶಿಂಗ್ ಆಗ್ತಾ ಇದೆ. ಅದನ್ನು ಹೇಗೆ ಮಾಡುದಂತ ನಾವು ಬಹುಶಃ ಯಶ್ಪಾಲ್ರಿಗೆ ಕರೆಕ್ಟ್ ಆಗಿ ಗೊತ್ತಿರಬಹುದು. ಅದನ್ನ ಕಂಟ್ರೋಲ್ ಮಾಡದಿದ್ರೆ ಓವರ್ ಫಿಶಿಂಗ್, ಸಣ್ಣ ಮೀನುಗಳನ್ನ ಕೆಲವು ಕಡೆ ಹಿಡಿಯುವಂತ ವ್ಯವಸ್ಥೆ ಆಗಿ ದೊಡ್ಡ ಮೀನುಗಳಿಗೆ ದೊಡ್ಡದಾಗುವುದೇ ಇಲ್ಲ. ಆ ಸಮಸ್ಯೆಯನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸಹ ನಮ್ಗೆ ಹ್ಯಾಂಡಲ್ ಮಾಡಿ. ಎರಡನೇದ, ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗ್ ಅಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗ್ ಹೇಳಲಿಲ್ಲ, ಅವರು ಹೇಳಿದ್ದು SP ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಬೇರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗಿಗೆ ದೊಡ್ಡ ಸಮಸ್ಯೆ ಇದೆ. ನೀವು ಅದ್ರ ಬಗ್ಗೆ ಎಲ್ಲರನ್ನ ಕರೆದು ಸ್ಯಾಂಡ್ ಮೈನಿಂಗ್ ಮತ್ತು ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗಿಗೆ ಪಾಲಿಸಿ ಬಗ್ಗೆ ಮತ್ತೊಮ್ಮೆ ಡಿಸ್ಕಷನ್ ಆಗಬೇಕಾದಂತ ದೊಡ್ಡ ಅಗತ್ಯ ಇದೆ. ಮತ್ತೊಂದು ಸಮಸ್ಯೆ ಸರ್, 70 ವರ್ಷ ಮೇಲ್ಪಟ್ಟವರಿಗೆ, ಇದು ಇಡೀ ರಾಜ್ಯದಲ್ಲಿ ಅದೇ ಸಮಸ್ಯೆ. ಮಂಗಳೂರಲ್ಲಿ ಯಾಕೆ ಈ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮದು ದೊಡ್ಡ ಆಸ್ಪತ್ರೆಗಳಿದೆ, ದೊಡ್ಡ ಆಸ್ಪತ್ರೆಗಳು. ಅಲ್ಲಿ 70 ವರ್ಷ ಪ್ಲಸ್ನವರು ಆಯುಷ್ಮಾನ್ ಅಲ್ಲಿ ನಮ್ಗೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರು. ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಆಯುಷ್ಮಾನಿಗೆ ವ್ಯವಸ್ಥೆ ಇಲ್ಲ ಅಂತ. ಸಮಸ್ಯೆ ಯಾಕಂತ ಹೇಳಿದ್ರೆ, ಕೇರಳದಿಂದ ಬರ್ತಾರೆ, ಕೇರಳ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕೇರಳದಿಂದ ಬಂದಂತ 3-4 ಪೇಷಂಟ್ಸ್ಗಳು ನನಗೆ ಗೊತ್ತಿದೆ, ನಾನು ಸ್ವತಃ ನೋಡಿದ್ದೇನೆ. ಅವರಿಗೆ ವ್ಯವಸ್ಥೆ ಇದೆ. 70 ವರ್ಷ ಮೇಲ್ಪಟ್ಟ ಕೇರಳದಿಂದ ಬಂದವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ಆಸ್ಪತ್ರೆಯಲ್ಲಿ ಮದ್ದು ಕೊಡ್ತಾರೆ. ಆದ್ರೆ ನಮ್ಮ ಜಿಲ್ಲೆಯ ಜನರಿಗೆ 70 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಗಮನ ಹರಿಸಬೇಕು. ಆಯುಷ್ಮಾನ್ ಭಾರತದ 70+ ಅವರಿಗೆ ಮಾಡಿ ಕೊಡಲೇಬೇಕು. ಟೈಮ್ ಆಯ್ತು. ಭಾಗ್ಯರಥಿ ಬಂದು ಮಾತಾಡ್ದಲ್ಲ, ಇದೆಲ್ಲ ಏನ್ ಜನರಲ್ ಆಗಿ ಹೇಳಿ. ಒಬ್ಬ ಕೇಸ್ ಹೇಳ್ಬೇಡಿ. ಸಮಸ್ಯೆ ಸರಿ ಮಾಡಿದ್ರೆ KSRTC ಬಸ್ ನಮಗೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ. KSRTC ಬಸ್ ಅನ್ನ ಟೂರಿಸಂ ಜಾಗಗಳಿಗೆ ಹೋಗುವಂತ ಮಾಡಿ
ನಮ್ದು ಅದು ಸಹ ಪ್ರಾಬ್ಲಮ್ಸ್ ಗ್ರೌಂಡ್ ಲಾಸ್ಟ್ ಕೊನೆಯದಾಗಿ ಸರ್, ಮಂಗಳೂರು ನಗರ ಪಾಲಿಕೆ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ನಿಮ್ಮ ಪ್ರದೇಶದಲ್ಲಿ ಇರ್ಬೋದು, ನಮ್ಮ ಗ್ರೌಂಡ್ ವಾಟರ್ ಗಳೆಲ್ಲ ಹಾಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಲ್ಯಾಟ್ರಲ್ ಸ್ಟೋನ್ ಇಂದ ಮಾಡಿದಂತ ಮ್ಯಾನ್ಹೋಲ್ಸ್ ಗಳಿದೆ, ಅದಕ್ಕೆ ನಮಗೆ ಫಂಡ್ ಇಲ್ಲ. STP ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರ್. ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅನ್ಟ್ರೀಟೆಡ್ ವಾಟರ್ ಸೀದಾಗಿ ಇದಕ್ಕೆ ಹೋಗ್ತದೆ, ರಿವರಿಗೆ ಹೋಗ್ತದೆ. ಅನ್ಟ್ರೀಟೆಡ್ ವಾಟರ್ ನ ನೀವು STP ಆನ್ ಮಾಡಿ ಅಂತ ಹೇಳಿದ್ರೆ ಕರೆಂಟ್ ಹೋಗ್ತದೆ. ಕರೆಂಟ್ ಹೋದಾಗ ಡೀಸೆಲ್ ಇಲ್ಲ ಅವ್ರ ಹತ್ರ, ಡೀಸೆಲ್ ಇದ್ರೆ ಕರೆಂಟ್ ಇಲ್ಲ. ಎರಡೂ ಸರಿ ಇದ್ದಾಗ STP ಮಿಷಿನ್ ವರ್ಕ್ ಆಗ್ತಾ ಇಲ್ಲ. ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೂ ನಮ್ಮ ಹತ್ರ ಇಲ್ವೇ ಇಲ್ಲ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. 1,000 2,000 ಹೇಳಿದ್ರೆ 5,000 ಕಮ್ಮಿಗಿಂತ ಪ್ಯಾಕೆಟ್ ಸಾಕಾಗುದಿಲ್ಲ ಸರ್. ದಯವಿಟ್ಟು ಸಭಾಧ್ಯಕ್ಷರು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.